ದೊಳ್ಳೇನಹಳ್ಳಿ ಅಂದರೆ ರಾಮನಗರ ಜಿಲ್ಲೆಯ ಗಿರಿಪುರ ಅಂಚೆ ಇಲ್ಲಿನ ಒಂದು ಮಹಾಲಕ್ಷ್ಮಿ ಸ್ತ್ರೀಶಕ್ತಿ ಸಂಘದ ಬಗ್ಗೆ ನಾವು ಮಾತನಾಡೋಣ. ಇವರು ಇಲ್ಲಿ ವಿಶೇಷತೆ ಏನಂತಂದರೆ ಎಲ್ಲ ಮಹಿಳೆಯರೇ ಸೇರ್ಕೊಂಡು ಮಾಡಿರುವಂಥ ಸ್ವಸಹಾಯ ಸಂಘ. ಬಂದು ಇವರು ಏನು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ ಅಂತ ನಾವು ತಿಳಿದುಕೊಳ್ಳೋಣ ಇವತ್ತು. ಸರ್, ಸಂಘ ತುಂಬ ಚೆನ್ನಾಗಿ ನಡೀತಿದೆ ಸರ್. ಸುಮಾರು 14 ವರ್ಷದಿಂದ ನಡೆಸ್ತಾ ಇದ್ದೀವಿ. 16 ಜನ ಇದ್ದೀವಿ ಸರ್. ಯಾವುದೇ ರೀತಿ ತೊಂದರೆನೂ ಇಲ್ಲ. ಸಂಜೀವಿನಿ ಒಕ್ಕೂಟದ ಕಡೆಯಿಂದ ಅಂದರೆ NLRM ಕಡೆಯಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಕ್ಕಿದೆ ಸರ್. ಎನ್ಕರೇಜ್ಮೆಂಟು NRLM ಅಂತ LNMN ಅಂತ ಅಂದು ಸಂಜೀವಿನಿ ಒಕ್ಕೂಟ ಅಂತ ಅದು ಕಾರ್ಡ್ ಮಾಡಿದ್ದಾರೆ ನಮ್ಮ ಸ್ತ್ರೀಶಕ್ತಿ ಸಂಘಗಳನ್ನ. ಅಲ್ಲಿಂದ ನಮಗೆ ಎನ್ಕರೇಜ್ಮೆಂಟು ಈ ಪ್ರಾಡಕ್ಟ್ ಮಾಡೋದಕ್ಕೆ ಮತ್ತು ಮಾರ್ಕೆಟಿಂಗಿಗೆ ಎರಡಕ್ಕೂ ಅವರು ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ ಸರ್. ಈ GK ವೇಕಕ್ಕೆ ಬರೋದಕ್ಕೂ ಅವರೇ ಸರ್ ಕಾರಣ ಅಂದರೆ ಇವತ್ತು. ಸರ್, ನಾವು ಮಿಲೆಟ್ ಪೌಡ್ರ್ ಮಾಡ್ತಾಯಿದ್ದೀವಿ. ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸು ಮತ್ತು ಈ ಸೂರ್ಯಕಾಂತಿ ಬೀಜ, ಕುಂಬಳಿ ಬೀಜ, ಕಲ್ಲಂಗಡಿ ಬೀಜ, ಅಕ್ಸೆ ಬೀಜ, ಸಬ್ಜಾ ಸೀಡ್ಸು ಆ ಥರ ಮಿಕ್ಸೆಡ್ಡು ಸರ್. ಎಲ್ಲ ಒಂದು ಸಿರಿಧಾನ್ಯದ ಪೌಡ್ರು ಅಂದರೆ 30 ಐಟಮ್ ಬರ್ತಿದೆ ಸರ್. ಇದರಲ್ಲಿ 30 ಐಟಮ್ ಮಿಕ್ಸ್ ಮಾಡಿ ನಾವು ಮಡಿಕೆಯಲ್ಲಿ ಹುರಿದು ಫಸ್ಟು ಸರ್ ಐಟಮ್ ತಂದು ಕ್ಲೀನ್ ಮಾಡಿ ಅದನ್ನು ತೊಳೆದು ಒಣಗಿಸಿ ಮಡಿಕೆಯಲ್ಲೇ ಹುರಿತಾ ಇದ್ದೀವಿ. ಅಂದರೆ ಒಲೆ ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಗ್ಯಾಸ್ ಯೂಸ್ ಮಾಡ್ತಿಲ್ಲ ಸರ್. ಸರ್, ಇದರಿಂದ ತುಂಬ ಅನುಕೂಲ ಇದೆ. ಫಸ್ಟು ನಾವು ಸ್ಟಾರ್ಟಿಂಗ್ ಪ್ರಾಡಕ್ಟ್ನ ನಾವು ಮಾರ್ಕೆಟಿಂಗಿಗೆ ಬಿಡಲಿಲ್ಲ. ತಂದು ನಾವೇ ಯೂಸ್ ಮಾಡಿ 20 ಡೇಸು ಅದರಿಂದ ಏನು ಬೆನಿಫಿಟ್ ಆಗಿದೆ ನೆಕ್ಸ್ಟು ನಾವು ಅವ್ರಿಗೆ ಜನಗಳಿಗೆ ಹೇಳಿ ಈ ಥರ ನಮ್ಗೆ ಅನುಕೂಲ ಆಗಿದೆ. ಪೈಲ್ಸ್ ಕಡಿಮೆ ಆಗಿದೆ ಸರ್, ಶುಗರ್ ಕಂಟ್ರೋಲ್ ಆಗಿದೆ, BP ಕಡಿಮೆ ಆಗಿದೆ, ಮತ್ತು ಮಲಬದ್ಧತೆ ಕಡಿಮೆ ಆಗಿದೆ, ನರ್ವಸ್ ವೀಕ್ನೆಸ್ ಕಡಿಮೆ ಆಗಿದೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗಿದೆ, ಮತ್ತು ಬೋನ್ಸಿಗೆ ಸ್ಟ್ರೆಂತ್ ಕೊಡುತ್ತೆ ಸರ್. ಇದು ನಾವೆಲ್ಲ ಯೂಸ್ ಮಾಡಿದ್ಮೇಲೆ ಅಂದರೆ ನಾವೆಲ್ಲ ಹಳ್ಳಿ ಮಹಿಳೆಯರು ಒಂದು ಸಗಣಿ ಮಂಕ್ರಿ ಎತ್ಕೋಬೇಕು ಅಂದರೆ ಯಾರನ್ನ ಕರಿತಿದ್ವಿ, ಬರ್ರಿ ನೀವು ಸಗಣಿ ಮಂಕ್ರಿ ಎತ್ರಿ ಮೇಲಕ್ಕೆ ಆಗಲ್ಲ ನಮ್ಮ ಕೈಲೇ ಅಂತ. ಇವತ್ತು ನಾವೇ ಡೈರೆಕ್ಟಾಗಿ ಎತ್ಕೊಂಡು ಹೋಗ್ತಾ ಇದ್ವಿ ಸರ್. ಇದು ಕುಡಿದ್ಮೇಲೆ ಅಷ್ಟು ಯೂಸಸ್ ಆಗಿದೆ. ಹಂಗಾಗಿ ಹಳ್ಳಿ ಜನ ಎಲ್ಲರೂ ಇವಾಗ ಇದನ್ನೇ ಟೀ ಕಾಫಿ ಕುಡಿಯೋ ಬದಲು ನಮ್ಮ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಎಲ್ಲ ತಗೊಂತಾವ್ರೆ ಸರ್. ಸರ್, ನವಣೆ, ಸಜ್ಜೆ, ಸಾಮೆ, ಆರ್ಕ, ಕೊರ್ಲೆ, ಬರ್ಗು, ಊದ್ಲು, ಆಮೇಲೆ ಸೂರ್ಯಕಾಂತಿ ಬೀಜ, ಕುಂಬಳಿ ಬೀಜ, ಕಲ್ಲಂಗಡಿ ಬೀಜ, ಅಕ್ಸೆ ಬೀಜ, ಸಬ್ಜಾ, ಕಡಲೆ ಬೀಜ, ಸೋಯಾಕಾಳು, ಹೆಸರು ಕಾಳು, ಕಡಲೆಕಾಳು, ಏಲಕ್ಕಿ, ಮತ್ತು ಮೆಂತೆ, ಜೀರಿಗೆ, ಮೆಣಸು, ಗಸಗಸೆ ಹಾಕಿದ್ದೀವಿ, ಮತ್ತು ಬಾರ್ಲಿ ಅಕ್ಕಿ ಹಾಕಿದ್ದೀವಿ ಸರ್. ಗೋಧಿ ಬರುತ್ತೆ. ಹಿಂಗೆ 31 ಐಟಮ್ ಹಾಕಿದ್ದೀವಿ. ರಾಗಿ, ಜೋಳ. ಸೊ ಇದನ್ನು ಹೇಗೆ ಮಾರ್ಕೆಟ್ ಮಾಡ್ತೀರಿ ಅಂತ ಸರ್? ಮಾರ್ಕೆಟು ಫಸ್ಟು ಬಂದು ನಾವು ಲೋಕಲ್ ಜನಕ್ಕೆ ಹೇಳಿದ್ವಿ ಈ ಥರ ಯೂಸ್ ಮಾಡಿ ನಾವು ಪೌಡ್ರ್ ಮಾಡ್ತಾಯಿದ್ದೀವಿ. ಮಾಲ್ಟ್ ಪೌಡ್ರು ಯಾವುದೇ ರೀತಿ ನಾವು ಆರ್ಗ್ಯಾನಿಕ್, ಇದು ಫುಲ್ಲು ಯಾವುದೇ ರೀತಿ ಕೆಮಿಕಲ್ ಹಾಕ್ತಿಲ್ಲ. ನಾವೇ ಓನಾಗಿ ಒಲೆಯಲ್ಲಿ ಹುರಿದು ಮಡಿಕೆ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಪಾತ್ರೆಗಳು ನಾವು ಯೂಸ್ ಮಾಡ್ತಿಲ್ಲ. ಇದರಿಂದ ತುಂಬ ಬೆನಿಫಿಟ್ ಇದೆ. ನಿಮಗೆ ಶಕ್ತಿ ಬರುತ್ತೆ ಅಂತ ಹೇಳಿದ್ಮೇಲೆ ಅವ್ರು ಯೂಸ್ ಮಾಡಿ ಇಲ್ಲ ನಮಗೆ ಪೈಲ್ಸ್ ಎಲ್ಲ ಕಡಿಮೆ ಆಗಿದೆ, ಬೋನ್ಸಿಗೆ ಸ್ಟ್ರೆಂತ್ ಸಿಕ್ಕಿದೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗೈತೆ, BP ಶುಗರ್ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ನಾವು ಒಬ್ರೊಬ್ರಿಗೆ ಅವರವರೇನೇ ಬೇರೆ ತಗೊಳ್ರಿ ಪೌಡ್ರು ಹಿಂಗೆ ಸಂಘದ ಕಡೆಯಿಂದ ಮಾಡ್ತಿದ್ದಾರೆ. ತುಂಬ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅವರೇನೆ ಒಬ್ರೊಬ್ರಿಗೆ ಹೇಳ್ದಂಗೆ ತಗೊಂತಿದ್ದಾರೆ ಸರ್. ನಮ್ಮ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀವಿ ಮೇಡಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.